ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು 2022 CET ಬಯಾಲಜಿ ಎಕ್ಸಾಮ್ ಮುಗಿದಿದೆ. ಅದರ ಕೀ ಆನ್ಸರ್ಸನ್ನು ಒಂದು ಕಾಲೇಜ್ದವ್ರು ಇಲ್ಲಿ ಬಿಟ್ಟಿದ್ದಾರೆ, ಶ್ರೀ ಸಿದ್ದೇಶ್ವರ PU ಕಾಲೇಜ್ ದಾವಣಗೆರೆ. ಸೊ ಇದರೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಸೊ ಅವರಿಗೆ ಕ್ರೆಡಿಟ್ಸ್ಗಳನ್ನ ಸಲ್ಲಿಸ್ತಾ ನಮ್ಮ ವಿಡಿಯೋ ಮುಂದುವರ್ಸೋಣ. CET 2022. ಸೊ ಫಸ್ಟ್ ಪ್ರಶ್ನೆ ಇಲ್ಲಿ ನೋಡಿದೆ, ಅಮಿನೋಸೆಂಟೆಸಿಸ್ ಇಸ್ ಅ ಪ್ರೊಸೆಸ್ ಟು ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಫೀಟಸ್. ಸೊ ಅದು ಆನ್ಸರ್ ನೀವು ಕರೆಕ್ಟ್ ಬರೆದಿದ್ರೆ ಅದರ ಆನ್ಸರ್ ಕರೆಕ್ಟ್ ನಿಮ್ಮದು. The first human-like being is Homo habilis. Exotype of sex determination, XY type of sex determination are the examples of. So there are different options, but the correct answer is male heterography. Example of non-Mendelian disorder is Down's syndrome. ಅದಾದ ನಂತರ 5ನೇ ಪ್ರಶ್ನೆಗೆ ನೀವು ಬಂದರೆ, Gynecomastia is a symptom of Klinefelter syndrome. The affected male in the pedigree chart is symbolized by D ಇದೆ ನೋಡಿ, ಆ ಥರ ಸಿಂಬೋಲ್ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ಸ್ಕ್ವಯರ್ ಫುಲ್ಫಿಲ್ ಆದಂಥ ಬ್ಲ್ಯಾಕ್ ಇರುತ್ತೆ. ದ ಗಿವನ್ ಡೈಗ್ರಾಮ್ ರಿಪ್ರೆಸೆಂಟ್ಸ್, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಡೈಗ್ರಾಮ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಇದಂದರೆ, ಸೊ DNA ಒಳಗಿರ್ತಕ್ಕಂಥದ್ದು ನ್ಯೂಕ್ಲಿಯೋಸೋಮ್. ಓಕೆ, ನ್ಯೂಕ್ಲಿಯೋಸೋಮನ್ನು ಇದೆ ರಿಪ್ರೆಸೆಂಟ್ ಮಾಡುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ ಈಸ್ ನಾಟ್ ಸೆಕ್ರೀಟೆಡ್ ಬೈ ಹ್ಯೂಮನ್ ಪ್ಲೆಸೆಂಟಾ? FSH ಹಾರ್ಮೋನ್ ವಿಲ್ ನಾಟ್ ಬಿ ಸೆಕ್ರೀಟೆಡ್ ಬೈ ಹ್ಯೂಮನ್ ಪ್ಲೆಸೆಂಟಾ. ಸೊ ದ ಆನ್ಸರ್ ಈಸ್ FSH. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್? ಸೊ ಮ್ಯಾಚಿಂಗ್ ಇದೆ ನೋಡಿ ಅಲ್ಲಿ. ಸೊ ಅದರ ಕರೆಕ್ಟ್ಲಿ ಮ್ಯಾಚ್ ಆಗಿರೋದು ಬುಲ್ಬಿಲ್ ಮತ್ತು ಎಗೆವೆ. ದ ಟೆಕ್ನಿಕ್ ಅಡ್ವೈಸ್ಡ್ ಬೈ ಎ ಡಾಕ್ಟರ್ ಟು ಓವರ್ಕಮ್ ದ ಪ್ರಾಬ್ಲಮ್ ಆಫ್ ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಹೊರಗೆ ಬರಬೇಕಂದ್ರೆ ART ಟೆಕ್ನಿಕನ್ನು ಯೂಸ್ ಮಾಡಬೇಕು. Which aspect form the basis of DNA fingerprinting? The satellite DNA showing high degree of repetition in DNA segments. Identify the most infectious and fatal type of malarial parasite. Plasmodium falciparum. The type of antibodies produced during the allergic reaction, IgE. One of the side effect of the use of anabolic steroids in females ಯಾವುದಪ್ಪ ಅಂದ್ರೆ ಮ್ಯಾಸ್ಕ್ಯುಲೈಸೇಷನ್ ಆಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಓಪಿಯೇಟ್ ನೆಕ್ರೋಟಿಕ್ಸ್ ಅಂದ್ರೆ ಮಾರ್ಫೈನ್ ಆಗ್ತದೆ. ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ ಬ್ಯಾಕ್ಟೀರಿಯಂ ಪ್ರೊಡ್ಯೂಸಿಂಗ್ ಅ ಲಾರ್ಜ್ ಅಮೌಂಟ್ ಆಫ್ CO2. ವಿಚ್ ವಿಟಮಿನ್ ಇಸ್ ಇನ್ಕ್ರೀಸ್ಡ್ ಬೈ ಲ್ಯಾಬ್ ಇನ್ ಕರ್ಡ್? ಸೊ ಲ್ಯಾಬ್ ಒಳಗೆ ಮೊಸರೊಳಗೆ ಯಾವ ವಿಟಮಿನನ್ನು ಹೆಚ್ಚು ಮಾಡ್ಬೋದು ಅಂದರೆ ವಿಟಮಿನ್ B12 ಲ್ಯಾಬ್ ಒಳಗೆ ಮಾಡ್ಬೋದು ಅದನ್ನು. ಎಂಜೈಮ್ ವಿಚ್ ಈಸ್ ಯೂಸ್ಫುಲ್ ಟು ರಿಮೂವ್ ದ ಆಯಿಲಿ ಸ್ಟೇನ್ಸ್ ಇನ್ ಲಾಂಡ್ರಿ ಯಾವುದಪ್ಪ ಅಂದರೆ ಲೀಪೇಸ್. ಹಂಗೆ DNA replicates semi-controversial is first shown in Escherichia coli. A series of experiments were conducted by Frederick Griffith in 1928 on transforming principle with ಎದ್ರ ಜೊತೆ ಮಾಡಿದವ ಅಂದರೆ Streptococcus pneumoniae. The number of codons effective in coding 20 amino acids. ಸೊ ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 amino acids ಎಷ್ಟಿದ್ದು? ನಂಬರ್ ಆಫ್ ಕೋಡಾನ್ಸ್ ಅಂದರೆ 61 ಇದ್ದು. ಸೊ ಇದಾದ ನಂತರ ಸೊ ಸ್ಟೂಡೆಂಟ್ಸ್ ಇಲ್ಲಿ 22ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಆ್ಯನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇನ್ ಅ ವೆಕ್ಟರ್ ಯೂಸುವಲಿ ಹೆಲ್ಪ್ಸ್ ಇನ್ ದ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್. ಸೈಲೆನ್ಸಿಂಗ್ ಸ್ಪೆಸಿಫಿಕ್ mRNA ಇನ್ RNA ಈಸ್ dsRNA. ಕ್ರಿಯಾಕಿ ಇಫೆಕ್ಟಿವ್ಲಿ ಕಂಟ್ರೋಲ್ಸ್, ಏನನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಕಾಟನ್ ಬಾಲ್ ವರ್ಮ್. ADA ಡೆಫಿಷಿಯನ್ಸಿ ಕ್ಯಾನ್ ಬಿ ಕ್ಯೂರ್ಡ್ ಬೈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಇದನ್ನು ನೆನ್ಪಿಡ್ಬೇಕು ನೀವು. Average natality rate in our village is 25, average mortality is 24, emigration 3, and the net increase in population ನೋಡ್ರಿ ನೀವು 24 + 3 7 and 25 + 2 7. ಸೊ ನೆಟ್ ಇನ್ಕ್ರೀಸ್ ಏನಾಗಿಬಿಡುತ್ತೆ? 2 ಆಗಿಬಿಡುತ್ತೆ, ಸಾರಿ 0 ಆಗ್ತದೆ, ಯಾಕಂದರೆ ಎರಡೂ ಕಡೆ 27 ಆಗ್ಯದ, ಸೊ 0 ಆಗ್ತದೆ. ಸೊ ದಿಸ್ ಟರ್ಮ್ ಮೊಲೆಕ್ಯುಲರ್ ಸಿಸರ್ಸ್ ರೆಫರ್ಸ್ ಟು ರಿಸ್ಟ್ರಿಕ್ಷನ್ ಎಂಜೈಮ್. ಇಲ್ಲಿ ನೋಡಿರಿ 28th ಕ್ವಶನ್ ಬಂದು ವಾಟ್ ಡಸ್ ಅ ಸ್ಯಾಂಪಲ್ ಆಫ್ ಗಿವನ್ ಬೇಸ್ ಸೀಕ್ವೆನ್ಸ್ ಪ್ರೆಸೆಂಟ್. ನೋಡಿರಿ ಇದನ್ನು ಈ ಕಡೆಯಿಂದ ಓದಿದಾಗ ಆ ಕಡೆಯಿಂದ ಉಲ್ಟಾ ಪಲ್ಟಾ ಅದ. ಸೊ 5-GAATTC 3-CTTAAG ಅದರದ ಉಲ್ಟಾ ಬಂದಿರೋದ್ರಿಂದ ಉಲ್ಟಾ ಬಂತಾರೆ ನಿಮ್ಮ ಮ್ಯಾಥಮೆಟಿಕ್ಸ್ ಹೋಗುತ್ತಿರೋದಾಗ ಪ್ಯಾಲಿಂಡ್ರೋಮ್ ಅಂತೀವಿ. ಸೊ ಇಟ್ಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಈಸ್ ಯೂಸ್ಡ್ ಫಾರ್ ಸಪ್ರೇಷನ್ ಆಫ್ ದ DNA ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್. ದ ಅಮೌಂಟ್ ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಕ್ಯಾಪ್ಚರ್ಡ್ ಬೈ ಪ್ಲ್ಯಾಂಟ್ ಈಸ್ 2 to 10% ಇರುತ್ತೆ. 31ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ. ದ ಗಿವನ್ ಗ್ರಾಫ್ ರೀಪ್ರೆಸೆಂಟ್ಸ್, ಇಲ್ಲಿಂದ ಗ್ರಾಫ್ ಕೊಟ್ಟಿದ್ದಾರೆ, ಅದೇನು ರೀಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ ಅನ್ನೋದು ರೀಪ್ರೆಸೆಂಟ್ ಮಾಡ್ತದೆ. ಕಸ್ಕಟ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಟೋಪ್ಯಾರಾಸಿಟಿಸಮ್. ಪರ್ಟಿಕ್ಯುಲೇಟ್ಸ್ ಆಫ್ ಡ್ಯಾಶ್ ಸೈಜ್ ಪೋಸ್ ಗ್ರೇಟೆಸ್ಟ್ ರಿಸ್ಕ್ ಟು ಹ್ಯೂಮನ್ ಹೆಲ್ತ್, ಲೆಸ್ ದೆನ್ 2.5 micrometers in diameter. Maintenance of constant interval environment is called homeostasis.
ದ ಅನಿಮಲ್ಸ್ ವಿಚ್ ಆರ್ ಆ್ಯಕ್ಟಿವ್ ಡ್ಯೂರಿಂಗ್ ಡೇ ಟೈಮ್ ಅವಕ್ಕೇನಂತಾರೆ ಡೈಯೂರ್ನಲ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ ಕರೆಕ್ಟ್ ರಿಲೇಟೆಡ್ ಟು ದ ಬಯೋಮ್ಸ್ ಯಾವ್ದು ಇನ್ಕರೆಕ್ಟ್ ಅದ ಅಂದ್ರೆ ಮೋರ್ ರೈನ್ಫಾಲ್ ಆ್ಯಂಡ್ ಲೋ ಟೆಂಪ್ರೇಚರ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸರ್ಟ್ಸ್ ಅದು ಇನ್ಕರೆಕ್ಟ್ ಅದ. ಡಿಫ್ರೆಂಟ್ ಟೈಪ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಲೈಕ್ ಗಿಲ್ಸ್, ಬುಕ್ ಲಂಗ್ಸ್ ಆ್ಯಂಡ್ ಟ್ರೀಕಿಯಾ ಆರ್ ಪ್ರೆಸೆಂಟ್ ಇನ್ ಅವೆಲ್ಲಿ ಪ್ರೆಸೆಂಟ್ ಇರ್ತಾವೆ ಅಂದ್ರೆ ಆರ್ಥ್ರೋಪೋಡ್ಸ್. ಸೊ ಇಷ್ಟಿದೆ. ಸೊ ಇಷ್ಟಾದಮೇಲೆ ನೋಡಿ ಇಲ್ಲಿ ಆರ್ಥ್ರೋಪೋಡ್ಸ್ ಆಯಿತು. ಸೊ ನೆಕ್ಸ್ಟ್ 38th ಪ್ರಶ್ನೆ ಬಂದು ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ colchicine. So the answer is colchicum. 39th ಬಂದು rows of S-shaped setae in the body of earthworm are present in all the segments except the first, last and clitellum. Cell theory was formulated by Skeldin and Squin. The type of polysaccharide present in the cotton fiber ದಾಗ ಯಾವ ಟೈಪ್ ಆಫ್ ಪಾಲಿಸ್ಯಾಕ್ರೈಡ್ ಇರ್ತದೆ ಅಂದ್ರೆ ಸೆಲ್ಯುಲೋಸ್. ಸೊ 42nd ಬಂದು ಎಂಜೈಮ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್ ಯಾವುದಪ್ಪ ಅದು ರೀಕಾಂಬಿನೇಸ್. ಕ್ರಾಂಜ್ ಎನಾಟಮಿ ಕ್ಯಾನ್ ಬಿ ಸೀನ್ ಇನ್ ಮೇಜ್. ರೆಸ್ಪಿರೇಟರಿ ಕ್ವೋಷಂಟ್ ಆಫ್ ಗ್ಲೂಕೋಸ್ ಈಸ್ 1.0. ಅ ಪರ್ಸನ್ ಸಡನ್ಲಿ ಸ್ಟಾರ್ಟ್ಸ್ ಕಾಫಿಂಗ್ ವೈಲ್ ಸ್ವಾಲೋಯಿಂಗ್ ಫುಡ್. ದ ಕಫಿಂಗ್ ವುಡ್ ಹ್ಯಾವ್ ಬೀನ್ ಡ್ಯೂ ಟು ಇಂಪ್ರಾಪರ್ ಮೂಮೆಂಟ್ ಆಫ್ ಎಪಿಗ್ಲಾಟಸ್. ಎಪಿಗ್ಲಾಟಸ್ ಗೊತ್ತಿರ್ತದಲ್ಲ ನಿಮಗೆ, ಗಂಟ್ಲಲ್ಲಿ ಇರ್ತಕ್ಕಂಥ ಒಂದು ಶ್ವಾಸನಾಳ, ಒಂದು ಗಂಟೆ ಟೈಪ್ ಇರ್ತಲ್ಲ, ದಟ್ ಈಸ್ ಎಪಿಗ್ಲಾಟಸ್. ಬೈನಾಮಿಯಲ್ ನಾಮಿನ್ಕ್ಲೇಚರ್ ಈಸ್ ಇಂಟ್ರಡ್ಯೂಸ್ಡ್ ಬೈ ಕರೋಲಸ್ ಲೀನಿಯಸ್. ಇದಂತೂ ಇದು ವೆರಿ ಈಸಿ ಕ್ವಶನ್ which was even it comes in the 6th class. Bovine spongiform encephalopathy is caused by prions. Next ಬರ್ತಕ್ಕಂಥದ್ದು ಫೈಕೋಎರಿಥ್ರಿನ್ ಆ್ಯಂಡ್ ಫ್ಲೋರಿಡಿನ್ ಸ್ಟಾರ್ಚ್ ಈಸ್ ಫೌಂಡ್ ಇನ್ ರೆಡ್ ಅಲ್ಗೆ ಒಳಗೆ ಇದು ಕಂಡು ಬರ್ತದೆ. ಮೆನ್ಸ್ಟ್ರುವಲ್ ಸೈಕಲ್ ಈಸ್ ಎಕ್ಸಿಬಿಟೆಡ್ ಬೈ ಅಪೆಸ್. ಓಕೆ, an example of dioecious plant is papaya. Stalk of the stamen is filament. The ovule of angiosperm is technically known as megasporgium. Typical mature embryo sac of angiosperm is 8 nucleated 7-celled structure. One of the 2000 years old viable seed discovered during the archaeological excavation at King Harold's near Dead Sea. So ಅದು ಯಾವುದಪ್ಪ ಅಂದ್ರೆ ಫಿನಿಕ್ಸ್ ಡ್ಯಾಕ್ಟಿಫೆರಿಯಾ. The testes are situated outside the abdominal cavity in scrotum as in helps to maintain the low temperature. Identify the odd one from the following. Labia minora. In which month of gestation the first movement of fetus and appearance of hair on head it's observed. 5th month ಒಳಗೆ fetus ಹೆಡ್ ಒಳಗೆ ಸ್ವಲ್ಪ ಹೇರನ್ನು ಅಬ್ಸರ್ವ್ ಮಾಡ್ಬೋದು. The most abundant type of WBC cell is neutrophils. So 59th ಪ್ರಶ್ನೆ ಬಂದು filtration of blood during urine formation takes place in glomerulus ಒಳಗೆ filtration of blood at the time of urine formation ತಗೋತದ. ಕಾರ್ಪಸ್ ಕ್ಯಾಲೋಸಮ್ ಕನೆಕ್ಟ್ಸ್ ಟು 2 ಸೆರೆಬ್ರಲ್ ಹೆಮಿಸ್ಪಿಯರ್ಸ್. ಸೊ ಇಷ್ಟಿದಾವೆ ಇಲ್ಲಿ. ಸೊ ಇದು ದಾವಣಗೆರೆ ಕಾಲೇಜ್ದವ್ರು ಬಿಟ್ಟಿರೋದು. ದ ಟೀಮ್ IIT ಆ್ಯಂಡ್ ಮೆಡಿಕಲ್ ಅಕಾಡೆಮಿಯ ಸಿದ್ದೇಶ್ವರ PU ಕಾಲೇಜ್ ದಾವಣಗೆರೆ. ಸೊ ಇದು ಅಫಿಷಿಯಲಿ ಈ ಬೋರ್ಡ್ದವ್ರು ಏನೂ ಬಿಟ್ಟಿಲ್ಲ, ಇನ್ನು ಅದು ಬೋರ್ಡ್ದವ್ರು ಬಿಡ್ತಾರೆ ಅದನ್ನು ಕೀ ಆನ್ಸರ್ಸನ್ನು ಕೂಡ. ಸೊ ಅವಾಗ ಚೆಕ್ ಮಾಡ್ಕೋಬೋದು. ಸೊ ಮೋರ್ ಆರ್ ಲೆಸ್ 1 or 2 ಅಷ್ಟು ಡಿಫ್ರೆನ್ಸ್ ಆಗ್ಬೋದು ಇದರಲ್ಲಿ, ಅಥವಾ ಅಷ್ಟಕ್ಕಷ್ಟು 60 ಕರೆಕ್ಟ್ ಇವೇ ಬರ್ಬೋದು, ಅಥವಾ ಮ್ಯಾಕ್ಸಿಮಮ್ 1 or 2 ವೇರಿಯೇಷನ್ ಆಗ್ಬೋದು. ಸೊ ಥ್ಯಾಂಕ್ ಯು. ಮ್ಯಾಥ್ಸ್ ಬಂದರೆ ಮ್ಯಾಥ್ಸನ್ನು ಕೂಡ ವಿಡಿಯೋ ಮಾಡೋಣ. ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಜೂನಿಯರ್ಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.